ಇಂದಿನ ಯುವಕ ಯುವತಿಯರಿಗೆ ಆಲ್ಮೋಸ್ಟ್ ಫಾರಿನಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಮಾಡಿದ್ರೆ ಇಲ್ಲೇನು ದುಡಿತೀವಿ ಅದರ 5 ಟೈಮ್ಸ್ ಹೆಚ್ಚು ದುಡಿತೀವಿ ಅನ್ನುವಂಥ ನಂಬಿಕೆ. ಹೀಗಾಗಿ ತುಂಬ ಜನ ಅಪ್ಲೈ ಮಾಡ್ತಾ ಇರ್ತಾರೆ. ಬಟ್ ಕಂಡ ಏಜೆನ್ಸಿಗಳಿಗೆ, ಕಂಡ ವೆಬ್ಸೈಟ್ಗಳಿಗೆ ನಾವು ಲಾಗಿನ್ ಆಗೋದ್ರ ಮೂಲಕ, ನಮ್ಮ ಮಾಹಿತಿ ಶೇರ್ ಮಾಡೋದ್ರ ಮೂಲಕ, ದುಡ್ಡು ಹಾಕೋದ್ರ ಮೂಲಕ ಮೋಸ ಹೋಗೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಂಥದ್ದೇ ಒಂದು ಫ್ರಾಡ್ ಕೇಸ್ನ ಡೀಟೇಲ್ ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವಿದೇಶದಲ್ಲಿ ಕೆಲಸಕ್ಕೆ ಹೋಗುವ ಮುನ್ನ ಎಚ್ಚರ ಎಚ್ಚರ. ಫ್ರಾಡ್ ಫಾರಿನ್ ಕಂಪನಿಗಳ ಹೆಸರಿನಲ್ಲಿ ಮಹಾದೋಖ. ಕಾಂಬೋಡಿಯಾ, ವಿಯೆಟ್ನಾಂ ಕಂಪನಿಗಳಿಂದ ವಂಚನೆ, ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಟಾರ್ಚರ್. ಮಗ ಚೆನ್ನಾಗಿ ಓದ್ಲಿ, ವಿದೇಶದಲ್ಲಿ ಕೆಲಸ ಮಾಡುವಂತಾಗ್ಲಿ ಅಂತ ತಂದೆ ತಾಯಿಗಳ ಕನಸಾಗಿರುತ್ತೆ. ಹೀಗಾಗಿ ಎಷ್ಟೇ ಹಣ ಖರ್ಚಾದ್ರೂ ಕಷ್ಟಪಟ್ಟು ಓದಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಯುವಕ ಯುವತಿಯರು ಓದಿದ ನಂತರ ಏಜೆಂಟ್ ಮುಖಾಂತರ ಫಾರಿನ್ ಕೆಲಸಕ್ಕೆ ಸೇರ್ತಾರೆ. ಆದ್ರೆ ಇದನ್ನೇ ಬಂಡವಾಳವಾಗಿಸಿಕೊಂಡು ಕೆಲ ಏಜೆಂಟ್ಗಳು ವಿದೇಶದ ಫ್ರಾಡ್ ಕಂಪನಿಗಳ ಹೆಸರಿನಲ್ಲಿ ವಂಚನೆ ಮಾಡುತ್ತಿದ್ದಾರೆ. ಕೊರೋನಾಗಿಂತ ಮೊದಲು ಗಲ್ಫ್ ದೇಶಗಳಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಕೊರೋನಾ ನಂತರ ಕಾಂಬೋಡಿಯಾ ಹಾಗೂ ವಿಯೆಟ್ನಾಂಗೆ ಏಜೆಂಟ್ಗಳ ಮೂಲಕ ಹೋಗೋರ ಸಂಖ್ಯೆ ಜಾಸ್ತಿಯಾಗಿದೆ. ಈ ಎರಡೂ ದೇಶಗಳ ಫ್ರಾಡ್ ಕಂಪನಿಗಳ ಹೆಸರಲ್ಲಿ ನಮ್ಮ ರಾಜ್ಯದಿಂದ ಹೋಗಿ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಿವೆ ಅಂತ ಅನಿವಾಸಿ ಭಾರತೀಯ ಸಂಘ ಕಳವಳ ವ್ಯಕ್ತಪಡಿಸಿದೆ. ಏಜೆಂಟ್ಗಳ ಮಾತು ನಂಬಿ ಹೋದ ಕೆಲವರಿಗೆ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಟಾರ್ಚರ್ ಕೊಡ್ತಾರೆ ಅಂತ ಕರೆಗಳು ಅನಿವಾಸಿ ಭಾರತೀಯ ಸಂಘಕ್ಕೆ ಬರ್ತಾ ಇವೆಯಂತೆ. ಕರೆ ಮಾಡಿದ ಕೆಲವರನ್ನ ಅನಿವಾಸಿ ಭಾರತೀಯ ಸಂಘ ಸುರಕ್ಷಿತವಾಗಿ ಭಾರತ ತಲುಪಿಸಿದೆ ಅಂತಾರೆ ಸಂಘದ ಉಪಾಧ್ಯಕ್ಷೆ ಆರತಿ ಕೃಷ್ಣ. ಅದೇ ಈಗ ಕರೋನಾ ಎಲ್ಲ ಆದ್ಮೇಲೆ ಜಾಸ್ತಿ ಜನ ಕಾಂಬೋಡಿಯಾ, ವಿಯೆಟ್ನಾಂಗೆ ಹೋಗಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಅಷ್ಟೊಂದು ದುಡಿಬೋದಲ್ಲ ಅಂತ ಇಲ್ಲಿ ಲೋನ್ ತಗೊಂಡು ಏಜೆನ್ಸಿ ಕೊಟ್ಟು ಅವ್ರು ಅಲ್ಲಿ ಹೋಗಿ ಕೆಲಸ ಶುರು ಮಾಡ್ತಾರೆ. ಬಟ್ ಅಲ್ಲೇನಾಗಿದೆ ಅಂದ್ರೆ ಕಾಂಬೋಡಿಯಾ, ವಿಯೆಟ್ನಾಂ ಬಾರ್ಡರ್ಸ್ ಅಲ್ಲಿ ತುಂಬಾ ಹ್ಯಾಕಿಂಗ್ ಕಂಪನೀಸ್ ಇದೆ. ಸೊ ಅಲ್ಲಿ ಸೇರ್ಕೊಂಡ್ಮೇಲೆ ಅವ್ರು ಏನ್ ಹೇಳ್ತಾರೆ ಆ ಕೆಲಸನೇ ಇವ್ರು ಮಾಡಬೇಕು. ಅದು ಬಿಟ್ಟು ಅದು ಮಾಡೋದಿಲ್ಲ ಅಂತ ಅವ್ರ ಮನ್ಸು ಒಪ್ಪದೆ ಅವ್ರು ಮಾಡದೇ ಇದ್ರು ಅಂತವ್ರಿಗೆ ಅವರು ಕತ್ಲೆ ಕೋಣೆಲ್ಲಿ ಹಾಕ್ತಾರೆ, ಅವ್ರಿಗೆ ಟಾರ್ಚರ್ ಕೊಡ್ತಾರೆ ಅಂತ ನಮಗೆಲ್ಲ ಫೋನ್ಗಳು ಬರ್ತವೆ. ಕೆಲವರಿಗೆ ಫೋನ್ ಆಕ್ಸೆಸ್ ಇರೋರು ಫೋನ್ ಮಾಡ್ತಾರೆ. ಹಂಗೆ ಮಾಡಿರೋರ್ನ ನಾವು ನಮ್ಮ ಎಂಬಸಿ ಮೂಲಕ ಅಲ್ಲಿ ಅವ್ರಿಗೆ ಮಾತಾಡಿ ಅವ್ರನ್ನ ಕರೆಸ್ಕೊಟ್ಟಿದ್ದೀವಿ. ಇನ್ನು ಇಂದಿನ ಯುವ ಜನತೆ ವಿದೇಶಿ ಕಂಪನಿಗೆ ಹೋಗೋ ಮೊದಲು ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು. ಅವರಿಗೆ ಗೊತ್ತಾಗದೇ ಇದ್ದಾಗ ಅನಿವಾಸಿ ಭಾರತೀಯ ಸಂಘದ ಕಚೇರಿಗೆ ಭೇಟಿ ಕೊಟ್ಟು ವಿಚಾರಿಸಿ ಅಥವಾ ವಿದೇಶಾಂಗ ಇಲಾಖೆ ಮಾಹಿತಿ ಪಡೆಯಿರಿ. ಕೆಲ ಫ್ರಾಡ್ ಏಜೆಂಟ್ಗಳ ಮಾತನ್ನ ನಂಬಿ ಜೀವನ ಹಾಳು ಮಾಡಿಕೊಳ್ಬೇಡಿ. ಈಗಾಗಲೇ ವಿದೇಶಾಂಗ ಇಲಾಖೆಗೆ ಬೇರೆ ಬೇರೆ ದೇಶಗಳ ಫ್ರಾಡ್ ಏಜೆನ್ಸಿಗಳ ಲಿಸ್ಟ್ ಕೊಡಿ ಅಂತ ಕೇಳಿದ್ದೀವಿ. ಬಂದ ನಂತರ ಜನರಿಗೆ ಮಾಹಿತಿಯನ್ನ ಹಂಚ್ತೀವಿ ಎಂದು ರಾಜ್ಯ ಅನಿವಾಸಿ ಭಾರತೀಯ ಸಂಘ ಹೇಳಿದೆ. ಹಾಗೆ ಹೋಗೋರು ಈ ಏಜೆಂಟ್ಗಳು ಫ್ರಾಡಾ ಅಥವಾ ಜೆನ್ವಿನಾ ಅಂತ ಚೆಕ್ ಮಾಡಿ ಹೋಗಬೇಕು. ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಆಕ್ಟಿವ್ ಆಗಿದೆ, ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಚೆಕ್ ಮಾಡಬೇಕು. ಇಲ್ಲಾಂದರೆ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರದ್ದು ವೆಬ್ಸೈಟ್ ಇದೆ, ಅದರಲ್ಲಿ ಕೆಲವು ಫ್ರಾಡ್ ಏಜೆನ್ಸಿನ ಅವರು ಲಿಸ್ಟ್ ಮಾಡಿರ್ತಾರೆ. ಇಲ್ಲೂ ಆಗ್ತಾನೆ ಇದೆ. ಬಟ್ ಇದು ಹೊಸದಾಗಿ ಈಗ ಕಾಂಬೋಡಿಯಾ, ವಿಯೆಟ್ನಾಂ ಕೇಸಸ್ ಜಾಸ್ತಿ ಆಗ್ತಿದೆ. ಮತ್ತು ನಾವು ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೂ ಬರೆದಿದ್ದೀವಿ. ನಮಗೆ ಒಂದು ಲಿಸ್ಟ್ ಆಫ್ ಫ್ರಾಡ್ ಏಜೆನ್ಸಿದು ಲಿಸ್ಟ್ ಕೊಟ್ಟರೆ ನಾವು ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲೂ ಕೂಡ ಅದಕ್ಕೆ ಮಾಧ್ಯಮದ ಮೂಲಕ ಒಂದು ಪಬ್ಲಿಸಿಟಿ ಕೊಟ್ಟು ಜನಗಳು ಈ ಏಜೆನ್ಸಿ ಮೂಲಕ ಹೋಗಬೇಡಿ ಅಂತ ಹೇಳಕ್ಕೂ ನಮಗೆ ಈಸಿ ಆಗುತ್ತೆ. ಒಟ್ನಲ್ಲಿ ಫಾರಿನ್ ಕಂಪನಿಯ ಕೆಲಸಕ್ಕೆ ಹೋಗೋ ಮುನ್ನ ಹುಷಾರಾಗಿರಿ. ಸರಿಯಾದ ಮಾಹಿತಿ ಪಡೆದು ಮುಂದುವರಿಯಬೇಕಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.